ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಇದು ಬೆಳಗಿನ ರಂಗೋಲಿ. ಇದು ಬಂದು ನಾವು ಇವತ್ತು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರುವ ನಮ್ಮ ಕರ್ನಾಟಕದ ಹಾಗೆ ನಮ್ಮ ಹಾಸನ ಅರಕಲಗೂಡಿನ ರಾಮನಾಥಪುರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸಡನ್ ಪ್ಲ್ಯಾನ್ ಆಗಿದ್ದು, ಮನೇದು ಆಲ್ರೆಡಿ ಎಲ್ಲ ಕೆಲಸಗಳನ್ನ ಮುಗಿಸಿ ಪೂಜೆ ವಾರ ಎಲ್ಲ ಆಗೋಗಿತ್ತು. ಸೊ ಲಾಸ್ಟ್ ಟೈಮಲ್ಲಿ ಅಂಥದಕ್ಕೊಂದು ಹೋಗಬೇಕಲ್ವಾ ಅಂತ ಅಂದ್ಕೊಂಡ್ವಿ. ಅದು ಹೋಗೋದು ಅಂದರೆ ಮಕ್ಕಳೆಲ್ಲ ಆಲ್ರೆಡಿ ಅಮ್ಮನ ಮನೆಗೆ ಹೋಗಿದ್ದರು. ಸೊ ಅಲ್ಲಿ ನನ್ನ ತಮ್ಮಂಗೆ ರಾಮನಾಥಪುರದಲ್ಲಿ ಸ್ವಲ್ಪ ಕೆಲಸ ಇತ್ತು, ಒಂದು ಬಿಡ್ಸ್ ಕೆಲಸದ್ದು. ಸೊ ಹಾಗಾಗಿ ಅವನು ಅಲ್ಲಿಗೆ ಹೋಗಬೇಕಿತ್ತು. ಸೊ ಅವನು ಹೋಗ್ತಾಯಿದ್ದಾನಲ್ಲ, ಸುಮ್ಮನೆ ಒಬ್ಬನೇ ಹೋಗ್ತಾನಲ್ಲ, ಹೆಂಗಿದ್ರು ಅವನು ಕಾರಲ್ಲಿ ಹೋಗ್ತಾಯಿದ್ದ. ಸೊ ಹೋಗಿ ನಾವು ಒಂದು ಸ್ವಲ್ಪ ವಿಸಿಟ್ ಕೊಟ್ಬಿಡೋಣ, ಹಾಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೆ. ಸೊ ನಂದು ಇವತ್ತಿನ ಲುಕ್ ಈ ಥರ. ನಾನು ಈ ಡ್ರೆಸ್ನ ಹಾಕ್ಕೊಂಡು ಹೋಗಿದ್ದೆ. ಸೊ ಎಲ್ಲ ಕೆಲಸ ಮುಗಿಸಿ ಹಾಗೆ ಮನೆ ಹತ್ರನೂ ಕೆಲಸ ಮಾಡ್ತಾಯಿದ್ರು. ಅವ್ರಿಗೂ ಮಜ್ಜಿಗೆ ಎಲ್ಲ ಮಾಡಿ ಇಟ್ಕೊಂಡು ಫಸ್ಟ್ ಅವ್ರಿಗೆಲ್ಲ ಕೊಟ್ಟು ತಲುಪಿಸ್ಬಿಟ್ಟು ಹೋಗೋಣ ಇವತ್ತು ಅಂತ ಅಂದ್ಕೊಂಡು ರಾಮನಾಥಪುರಕ್ಕೆ ಹೊರಟ್ವಿ. ಇನ್ನೂ ಬಂದಿರಲಿಲ್ಲ ಅಂತಮ್ಮ. ಸೊ ಅವ್ನು ಬರೋ ತನಕ ವೆಯ್ಟ್ ಮಾಡಿ ಅವ್ನು ಬಂದು ಆರನ್ ಮಾಡ್ತಾಯಿದ್ದೆ ಕೆಳಗೆ. ಸೊ ರೆಡಿಯಾಗಿ ಹೋಗಿ ಕಾರಲ್ಲಿ ಕೂತ್ಕೊಂಡು ಹಾಗೆ ಮನೆ ಹತ್ರ ಹೋಗಿ ಮನೆ ಹತ್ರ ಸೈಟ್ ಹತ್ರ ಹೋಗ್ಬಿಟ್ಟು ಅವರಿಗೆ ಮಜ್ಜಿಗೆ ಎಲ್ಲ ಕೊಟ್ಟು ನಮ್ಮನೆಯವರಿಗೆ ಮನೆ ಕೀ ಕೊಡಬೇಕಿತ್ತು. ಸೊ ಹಾಗಾಗಿ ಲಾಕ್ ಮಾಡ್ಕೊಂಡು ಕೀನು ಕೊಟ್ಕೊಂಡು ಅವರಿಗೆ ಬಾಯ್ ಹೇಳಿ ಈಗ ಹೊರಟ್ವಿ ಜರ್ನಿ ಹಾಸನ್ ಟು ಅರಕಲಗೂಡು ರಾಮನಾಥಪುರ ದೇವಸ್ಥಾನಕ್ಕೆ. ನಾನು ಲಾಸ್ಟು ನನ್ನ ಮಗ ಚಿಕ್ಕವನು 6 ಮಂತ್ಸ್ ಇದ್ದಾಗ ನಾವು ಅಲ್ಲಿಗೆ ಹೋಗಿದ್ದು, ಮತ್ತು ಹೋಗೇ ಇರಲಿಲ್ಲ. ತುಂಬ ಸಲ ಹೋಗಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಹೋಗಿಲ್ಲ. ಅದು ಹಾಗೆಯೇ ಅಲ್ಲಿ ಯಾವಾಗಲೂ ಷಷ್ಠಿ ಹಬ್ಬದ ದಿನ ತುಂಬ ಚೆನ್ನಾಗಿ ತೇರು ರಥ ಎಲ್ಲ ಎಳಿತಾರೆ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ತುಂಬ ಜನ ಕಾಶಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳೋರು, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ದೂರ ಹೋಗೋಕ್ಕಾಗಲ್ಲ ಅಂದವರು ಹತ್ತಿರದಲ್ಲಿರುವಂತಹ ಈ ರಾಮನಾಥಪುರಕ್ಕೆ ಬಂದರೆ ಅಲ್ಲಿ ಚಿಕ್ಕ ಅಂದರೆ ಹೇಳ್ತಾರಲ್ವ, ಮಿನಿ ಅಂತ ಹೇಳ್ತಾರಲ್ವ, ದೊಡ್ಡದು ಚಿಕ್ಕದು ಅಂತ. ಸೊ ಸೇಮ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೇಗಿದೆ ಅದೇ ಥರ ಇದೆ, ದೇವರು ಸಮೇತ ಅದೇ ಥರ ಇದೆ. ಸೊ ಯಾರ್ಯಾರಿಗೆ ಹೇಳ್ತಾರಲ್ವ, ಒಬ್ಬರು ಮಕ್ಕಳಾಗಿರಲ್ಲ ಅಂಥವರೆಲ್ಲ ತುಂಬ ದೂರ ಅಲ್ಲೋಗೋದಕ್ಕಿಂತ ಒಬ್ಬರು ಇಲ್ಲೇ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಮತ್ತು ಮನೇಲಿ ಯಾವುದೇ ಥರ ಪ್ರಾಬ್ಲಮ್ಸ್ಗಳಿದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ, ಹಾಗೆಯೇ ಹಿಂದಿನ ಕಾಲದ್ದು ಯಾವುದಾದ್ರೂ ನಮಗೆ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಸೊ ಪಿತೃದೋಷ ಆ ಥರ ಏನಿದ್ರು ಇಲ್ಲಿ ರಾಮನಾಥಪುರಕ್ಕೆ ಬಂದು ಈ ಹೊಳೆಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ತಾರೆ. ಸೊ ನಾವು ರಾಮನಾಥಪುರಕ್ಕೆ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ನನ್ನ ತಮ್ಮಂದು ಸ್ವಲ್ಪ ಕೆಲಸ ಇತ್ತು, ಸೊ ಅದನ್ನು ಮುಗಿಸ್ಕೊಂಡ್ವಿ. ಹಾಗೆ ಬಂದು ದೇವಸ್ಥಾನ ಹತ್ರ ಬಂದು ಕಾರ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಇಳ್ಕೊಂಡ್ವಿ. ನಂತರ ನಾವು ಬಂದಿದ್ದ ತಕ್ಷಣ ದೇವ್ರದ್ದು ಒಂದು ಉತ್ಸವ ಹೋಗ್ತಾಯಿತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನಮ್ಗೆ ಅದೊಂದು ಖುಷಿ, ನಾವು ಎಲ್ಲಿ ಬಂದರೂ ದೇವ್ರದ್ದು ದೃಷ್ಟಿ ಜಾಸ್ತಿ ಇರುತ್ತೆ ಅನ್ಕೋತೀನಿ ನನ್ನ ಮಟ್ಟಿಗೆ. ಹಾಗೆ ಬಂದು ನಿಂತ್ಕೊಂಡು ಪಾರ್ಕಿಂಗ್ ಮಾಡ್ಕೊಂಡು, ತುಂಬ ಬಿಸಿಲು ಅಂದರೆ ನಾವು ಮನೆಯಿಂದ ಹೊರಟಾಗ 10:30 ಆಗಿತ್ತು, ನಾವು ಅಲ್ಲಿ ಹೋಗೋಷ್ಟಿಗೆ ಒಂದು 11:30 ಆಗಿತ್ತು, 11:45 ಆಗಿತ್ತು. ಸೊ ಬಂದು ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ತುಂಬ ನಿಮ್ಮ ರಾಮನಾಥಪುರ ಹತ್ರ ಬಂದರೆ ಸಾಕು, ತುಂಬ ಬರೀ ದೇವಸ್ಥಾನಗಳೇ ಇದೆ. ಸೊ ಈಗ ಬಂದು ಇಳಿದ ತಕ್ಷಣವೇ ದೇವ್ರದ್ದು ಒಂದು ಉತ್ಸವ ಹೋಗ್ತಾಯಿತ್ತು. ಸೊ ಅಲ್ಲಿಗೊಂದು ಫಸ್ಟ್ ನಮಸ್ಕಾರ ಮಾಡ್ಕೊಂಡ್ವಿ, ಮುಂದೆ ಹೊರಟ್ವಿ. ಇಲ್ಲೂ ಅಷ್ಟೇ ತುಂಬ ಬಿಸಿಲು ಅಂದರೆ ಕಾಲಿಡೋಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲು ಸುಟ್ಟೋಗ್ತಾಯಿತ್ತು. ಅಲ್ಲಿ ಅಂಗಡಿ ಸೈಡ್ಗಳೆಲ್ಲ ನಮಗೆ ಪೂಜೆ ಸಾಮಾನು ತೊಗೊಳ್ಳಿ, ಫಸ್ಟು ಹೋದವರೆಲ್ಲ ಮೊದಲು ಹೊಳೆ ಹತ್ರ ಹೋಗ್ತೀವಿ. ಯಾಕಂದರೆ ದೂರದಿಂದ ಒಬ್ಬೊಬ್ಬರು ಅಂದರೆ ನಾವು ಮನೆಯಿಂದನೇ ಎಲ್ಲ ಮಾಡ್ಕೊಂಡೋಗಿರೋದ್ರಿಂದ ಮತ್ತು ನಾವು ಸ್ನಾನ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅಲ್ಲಿ ಆಲ್ಮೋಸ್ಟ್ ಬರೋರೆಲ್ಲ ಫಸ್ಟ್ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಬಂದೇ ಬರ್ತಾರೆ, ಯಾಕಂದರೆ ಹೊಳೆಯಲ್ಲಿ ಸ್ನಾನ ಮಾಡೇ ದೇವ್ರ ದರ್ಶನ ಮಾಡ್ತಾರೆ. ಸೊ ಹಾಗೆ ನಾವಿಲ್ಲ, ಮನೇಲಿ ಆ ಥರ ಏನೂ ಅಂದ್ಕೊಂಡಿರಲಿಲ್ಲ. ಸೊ ಹೋಗಿ ಬರೀ ದೇವ್ರ ದರ್ಶನ ಅಂದ್ಕೊಂಡು ಹೋಗಿದ್ವಿ. ಹಾಗಾಗಿ ಹಾಗೆ ದೇವಸ್ಥಾನ ಹತ್ರ ಹೋಗಿ ಹೊಳೆ ಹತ್ರ ಹೋದ್ವಿ. ನಿಮಗೆ ಅಲ್ಲೂ ಕರಿತಾ ಇರ್ತಾರೆ ಆ ಕಡೆ ಹಣ್ಣಿನ ಅಂಗಡಿಯವರೆಲ್ಲ, ಹೊಳೆ ಪೂಜೆಗೆ ತೊಗೊಂಡೋಗಿ ಸಾಮಾನು ಐಟಮ್ಸ್ಗಳನ್ನ ಅಂತ ಕೂಗ್ತಾ ಇರ್ತಾರೆ. ಸೊ ನೀವು ಬೇಕಿದ್ರೆ ತೊಗೋಬೋದು. ಇಲ್ಲಿ ಬಂದ್ವಿ, ಮೊದಲು ಹೊಳೆ ಹತ್ರ ಬಂದ್ವಿ. ಇಷ್ಟು ನೀರಿತ್ತು. ಈಗ ಸಮ್ಮರ್ ಆಗಿರೋದ್ರಿಂದ ಇಷ್ಟು ನೀರಿದೆ. ಬಟ್ ನೀವು ನಿಜ ಹೇಳಬೇಕು, ರೈನಿ ಸೀಸನಲ್ಲಿ ಬಂದರೆ ಫುಲ್ಲು ನಿಮ್ಗೇನು ಎಲ್ಲ ಕಲ್ಲುಗಳು ಕಾಣಿಸ್ತಾ ಇದೆ, ನಿಮಗೆ ಚೂರು ಅದು ಕಾಣಿಸಲ್ಲ, ಅಷ್ಟು ನೀರು ತುಂಬಿ ಹರಿತಾ ಇರುತ್ತೆ ಹೊಳೇಲಿ. ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಕಣ್ಣು ನೀವು ಎಷ್ಟು ಬಿಸಿಲಲ್ಲಿ ಬಂದು ನೀವು ತಂಪಲ್ಲಿ ನೋಡಿದ ತಕ್ಷಣ ನಿಜ ಹೇಳಬೇಕಂದ್ರೆ ಅಲ್ಲಿ ಏನು ಬಂದು ಸುಸ್ತು ಅದೆಲ್ಲ ಹೋಗ್ಬಿಡ್ತು. ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಸ್ನಾನ ಮಾಡ್ಕೊಂಡು ಅವರು ಸಂಕಲ್ಪ ಮಾಡ್ಕೊಂಡು ಬಂದಿರ್ತಾರಲ್ವ. ಸೊ ಹಾಗೆ ನೋಡಿ ಇಲ್ಲಿ ದಡದಲ್ಲಿ ನಿಮಗೆ ರೇಣುಕಾ ಎಲ್ಲಮ್ಮದು ವಿಗ್ರಹ ಸಿಗುತ್ತೆ. ಎಲ್ಲ ಥರದ ನಾಗರ ಕಲ್ಲು, ಬಸವನ ಕಲ್ಲು, ಲಿಂಗ
ಎಲ್ಲದನ್ನು ಸಮೇತ ಇಲ್ಲಿ ಇಟ್ಟಿದ್ದಾರೆ. ಸೊ ಇಟ್ಟಿದ್ದಾರೆ ಅಂದರೆ ಅದು ಏನು ಅಂತ ಗೊತ್ತಿಲ್ಲ, ಯಾವಾಗಲೂ ಇರುತ್ತೆ. ಬಟ್ ಇದು ಯಾವುದು ಪ್ಲೇಸ್ಗಳು ನಮಗೆ ಕಾಣಿಸಲ್ಲ. ನಾವು ಮಳೆಗಾಲದಲ್ಲಿ ಬಂದರೆ ಎಲ್ಲ ತುಂಬ್ಕೊಂಡಿರುತ್ತೆ ಪೂರ್ತಿ. ಇವಾಗ ನೋಡಿ ಹೋಗ್ತಾ ಇರೋದು ಇದು ಸ್ವಲ್ಪ ಮುಂದೆಯಿಂದ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾ ಹೋದರೆ ನಿಮ್ಗೆ ಅಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಹೊಳೆ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಹೋಗ್ತಾ ಇದ್ವಿ. ಇದೇನು ನಿಮಗೆ ಕಲ್ಲು ಎಲ್ಲ ಬಂಡೆ ಕಾಣಿಸ್ತಾ ಇದೆ, ನಿಮಗೆ ಮಳೆಗಾಲದಲ್ಲಿ ಯಾವುದೂ ಕಾಣಿಸಲ್ಲ. ಪೂರ್ತಿ ನೀರು ನಿಮಗೆ ಕೆಳಗಡೆ ಇಳಿಯೋಕ್ಕೂ ಜಾಗ ಸಿಗೋಲ್ಲ, ಅಷ್ಟು ನೀರಿರುತ್ತೆ. ಈಗ ನೋಡಿ ಸ್ವಲ್ಪ ಸ್ವಲ್ಪ ಅಲ್ಲೇ ಗುಡ್ಡಿ ಥರ ಇರೋದ್ರಲ್ಲೇ ನಿಮಗೆ ನೀರೆಲ್ಲ ಕಾಣಿಸ್ತಾ ಇದೆ. ಬೇಕಾದ್ರಲ್ಲೇ ತಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ಬೋದು. ಬಟ್ ನಾವು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಕಲ್ಲು ಎಲ್ಲ ತುಂಬ ಸುಟ್ಟು ಹೋಗ್ತಾಯಿತ್ತು. ಬರೀ ಕಾಲೆಲ್ಲ ನಡ್ಕೊಂಡು ಅದರೊಳಗಡೆ ಹೋದ್ವಿ. ತುಂಬ ಜನ ಇದ್ದರು. ಯಾವಾಗಲೂ ಅಷ್ಟೇ ರಾಮನಾಥ್ಪುರದಲ್ಲಿ ಜನ ಯಾವಾಗಲೂ ಇದ್ದೇ ಇರ್ತಾರೆ. ಯಾಕಂದರೆ ಪೂಜೆ ಸಂಕಲ್ಪಗಳು ಜಾಸ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿದ್ರೆ ಅಲ್ವಾ. ಸೊ ಹಾಗಾಗಿ ನಾಗರ ದೋಷ ಇದ್ದವರು, ಹಾಗೆ ಏನಾರು ಸ್ವಪ್ನದಲ್ಲಿ ಹಾವು ಕಾಣಿಸ್ತಾ ಇದ್ದಾರೆ ಅವರೆಲ್ಲ ಬಂದಿಲ್ಲೊಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹರಕೆ ಮಾಡ್ಕೊಂಡಿರೋರು, ಚಿಕ್ಕ ಮಕ್ಕಳಿಗೆ ಮುಡಿ ಕೊಡೋರು ತುಂಬ ಜನ ಬರ್ತಾ ಇರ್ತಾರೆ. ನೋಡಿ ಇದು ಬಂದು ಎಂಡಲ್ಲಿರೋವಂಥದ್ದು ಹೊಳೆ. ನೋಡಿ ಎಷ್ಟು ನೀರು ಬರ್ತಿದೆ ಅಂದರೆ ಅಷ್ಟು ನೀರು ಬರ್ತಿದೆ. ನನ್ನ ಮಕ್ಕಳಂತೂ ನೀರು ನೋಡಿ ನಾವು ಸ್ವಲ್ಪ ಇಳಿತೀವಿ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲ, ಅದು ಮುಗಿಸ್ಕೊಂಡು ಕಳಿಸ್ಲಿಲ್ಲ, ಕರ್ಕೊಂಡು ಬಂದ್ವಿ ವಾಪಸ್ಸು. ಫಸ್ಟ್ ನಿಮಗೆ ಸಿಗೋದಿಲ್ಲಿ ಆಂಜನೇಯ ದೇವರು, ಪ್ರಾಣ ದೇವರು ಅಂತ ಕರೀತಾರೆ. ಮೊದಲು ಇವ್ರಿಗೆ ಪೂಜೆ ಸಲ್ಲಿಸಿದ ಮೇಲೆ ನಾವು ನಂತರ ಬೇರೆದಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲೂ ಅಷ್ಟೇ ಎಳ್ಬತ್ತಿ ಹಚ್ಕೊಂಡು ಫಸ್ಟು ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡ್ವಿ. ಒಳಗೆ ಹೋದ್ವಿ. ಒಳಗಡೆ ಹೋದ್ರು ಅಷ್ಟೇ. ನಾನು ಲಾಸ್ಟ್ ಇಯರಲ್ಲಿ ನಾನು ಮಗು ಚಿಕ್ಕದಾಗಿದ್ದಾಗ ಅಂದ್ಕೊಂಡಿದ್ದೆ ನಾನು ವೀಳ್ಯದೆಲೆ ಹಾರ ಕೊಡಬೇಕು ಅಂತ. ಸೊ ಬಟ್ ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ನನಗೆ ಆಗಲಿಲ್ಲ. ನೆಕ್ಸ್ಟು ನಮ್ಮ ಮನೆಯವ್ರ ಜೊತೆ ಹೋದಾಗ ಅದನ್ನೆಲ್ಲ ಮಾಡೋಣ ಅಂತ ಸುಮ್ಮನೆ ಅದೇ ಜಸ್ಟ್ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಬಂದ್ವಿ. ಹಾಗೆ ಇಲ್ಲಿ ನಮ್ಮ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಹಿಂದ್ಗಡೆ ದೇವ್ರ ಹಿಂದ್ಗಡೆ ಇರೋದಿಲ್ಲಿ ಕಾಯಿನ್ನ ಅಂಟಿಸೋದು ಅಂತ. ನಿಮ್ಮ ಇಷ್ಟಗಳು ಏನೇ ಕೋರ್ಕೊಂಡು ಕಾಯಿನ ಅಂಟಿಸಿದ್ರೆ ಅದು ನೆರವೇರಿದ್ರೆ ನಿಲ್ಲುತ್ತೆ, ನೆರವೇರಲ್ಲ ಅಂದರೆ ಕೆಳಗಡೆ ಬೀಳುತ್ತೆ ಅನ್ನೋದೊಂದು ಸಂಕಲ್ಪ ಇದೆ. ಸೊ ಅದನ್ನು ತೋರಿಸಿದ್ದೀನಿ. ಈಗ ಅಲ್ಲಿಂದ ಮುಂದೆ ಬಂದರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಸೊ ಇದು ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಒಳಗಡೆ ಹೋದರೆ ವೀಡಿಯೋ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡೋಗಿದ್ದೀನಿ. ಫೋನ್ ಕಿತ್ಕೊತಾರೆ. ಫಸ್ಟೇ ಮೇಯ್ನಲ್ಲೇ ಹಾಕ್ಬಿಟ್ಟಿದ್ದಾರೆ, ಮೊಬೈಲ್ಗಳನ್ನು ಒಳಗಡೆ ತೊಗೊಂಡೋಗಂಗಿಲ್ಲ, ನಿಷೇಧಿಸಲಾಗಿದೆ ಅಂತ. ಇದು ಬಂದು ಗರ್ಭಗುಡಿಯಿಂದ ಆಚೆ ಕಡೆ ಇರೋದು. ಸೊ ಹಾಗಾಗಿ ಇಷ್ಟನ್ನು ಮಾತ್ರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ರಾಮನಾಥ್ಪುರ ಗೊತ್ತಿರುತ್ತೆ. ಯಾರ್ಯಾರು ಹೋಗಿದ್ದೀರಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೋಗಿದ್ದೀವಿ ಅಂತ. ಸೊ ಇಷ್ಟು ಬಂದು ಮತ್ತೆ ಹೊರಗಡೆ ಅದು ಮುಗಿಸ್ಕೊಂಡ್ವಿ. ಅಲ್ಲಿ ಪೂಜೆ ಸಲ್ಲಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿಂದ ನೆಕ್ಸ್ಟು ಮುಂದಕ್ಕೆ ರಾಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಬಂದು ಅಲ್ಲೂ ಹೊಳೆ ಇದೆ. ಅಲ್ಲಿ ದೇವ್ರ ಮೀನುಗಳು ಅಂತ ಇದೆ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ನಾನು ಲಾಸ್ಟ್ ಇಯರ್ ಬಂದಾಗ ನಾನು ನೋಡಿರಲಿಲ್ಲ, ಗೊತ್ತಿರಲಿಲ್ಲ ನಂಗೆ ಅದೆಲ್ಲ ಇದೆ ಅಂತ. ಇದೇ ಒಂದೇ ಹೊಳೆ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಂತರ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ರಾಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಸೊ ಇದು ಬಂದು ರಾಮೇಶ್ವರ ದೇವಸ್ಥಾನ. ಇದ್ರೊಳಗಡೆನೂ ಅಷ್ಟೇ ಲಿಂಗ ದರ್ಶನ ಇರುತ್ತೆ, ಪೂಜೆ ಮಾಡಿರ್ತಾರೆ ನೀಟಾಗಿ. ಅದಕ್ಕೆ ಪೂಜೆ ಸಲ್ಲಿಸ್ಕೊಂಡು ಇಲ್ಲೂ ಅಷ್ಟೇ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ ಗರ್ಭಗುಡಿ ಒಳಗಡೆ. ಫಸ್ಟೇ ಹೇಳ್ತಾರೆ ಪ್ಲೀಸ್ ಮೊಬೈಲ್ ಒಳಗಡೆ ಇಟ್ಕೊಳ್ಳಿ, ತೆಗಿಬೇಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನೀಟಾಗಿ, ಎಷ್ಟಾಗುತ್ತೆ ಅಷ್ಟು ನಾನು ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಮೇಯ್ನು ಗರುಡಗಂಬ ಇದೆ. ಸೊ ಇಲ್ಲೂ ಅಷ್ಟೇ ನಾವು ಇನ್ನೊಂದು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ನಾವು ಏನು ಒಂದು ಸೂಕ್ಷ್ಮ ವಿಚಾರ, ತುಂಬ ಜನಗಳಿಗೆ ತುಂಬ ವಿಚಾರಗಳು ಗೊತ್ತಿರಲ್ಲ. ಸೊ ಒಂದು ನಾನು ತಿಳ್ಕೊಂಡಿರೋ ಮಟ್ಟಿಗೆ ಹೊರಗಡೆ ಗರ್ಭಗುಡಿಯಿಂದ ಹೊರಗಡೆ ನಿಮಗೆ ಗರುಡಗಂಬ ಕಾಣಿಸಿದ್ರೆ ನೀವು ಹೊರಗಡೆ ಗರುಡಗಂಬದ ಹಿಂದೆಯೇ ನೀವು ನಮಸ್ಕಾರ ಮಾಡಬೇಕಾಗತ್ತೆ. ದೇವಸ್ಥಾನ ಒಳಗೆ ಬಂದು ನಮಸ್ಕಾರ ಮಾಡೋ ಹಾಗಿಲ್ಲ. ಅಂದರೆ ಕೈ ಮುಗಿಬೋದು, ಬಟ್ ಕಾಲು ನೀಡಿ ನಾವು ನಮಸ್ಕಾರ ಮಾಡ್ತೀವಲ್ವ, ಸೊ ಅದನ್ನು ಮಾಡೋ ಹಾಗಿಲ್ಲ. ಯಾಕಂದರೆ ನಾವು ಕಾಲನ್ನ ತೋರಿಸಿ ಹಿಂದ್ಗಡೆ ಗರುಡಂಗೆ ಕಾಲು ತೋರಿಸಿ ನಮ್ಮ ನಮಸ್ಕಾರ ಮಾಡಿದ್ರೆ ನಮಗೆ ಮತ್ತೆ ಗೊತ್ತಿಲ್ಲದಿರೋಂಥ ಸಂಕಷ್ಟಗಳು ಎದುರಾಗುತ್ತೆ. ಸೊ ಹಾಗಾಗಿ ನನಗೆ ಇದು ಸ್ವಲ್ಪ ನಮಗೆ ಮೇಲ್ಕೋಟೆ ನಮ್ಮ ಮನೆ ದೇವರಾಗಿರೋದ್ರಿಂದ ಅಲ್ಲಿ ಗರುಡಗಂಬ ಇರೋದ್ರಿಂದ ನಮ್ಗೆ ಅಲ್ಲಿನ ಪದ್ಧತಿ ಪ್ರಕಾರ ನಾವು ಒಳಗಡೆ ಯಾರೂ ನಮಸ್ಕಾರ ಹಾಕೋಗಿಲ್ಲ. ಗರುಡಗಂಬದಿಂದ ಬಂದು ಅದ್ರ ಹಿಂದೆ ನಿಂತ್ಕೊಂಡು ನಾವು ನಮಸ್ಕಾರ ದೇವರಿಗೆ ಹಾಕಬೇಕಾಗತ್ತೆ. ಸೊ ಇದು ಚಿಕ್ಕ ಪುಟ್ಟ ವಿಷಯಗಳು. ಅಂದರೆ ನಮ್ಗೆ ಹೇಳಿರೋ ಮಟ್ಟಿಗೆ ಅಲ್ಲೇ ಹೇಳಿದ್ದು. ಲಾಸ್ಟ್ ಟೈಮ್ ಬಂದಾಗ ರಾಮನಾಥ್ಪುರದಲ್ಲೂ ಹೇಳಿದರು, ನಮ್ಗೆ ಈ ಥರ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ನಮಸ್ಕಾರ ಮಾಡಿಬಿಡಿ, ದೋಷ ಉಂಟಾಗುತ್ತೆ ನಿಮಗೆ ಅಂತ ಹೇಳಿದರು. ಸೊ ಹಾಗಾಗಿ ನನಗೆ ಎಷ್ಟು ಸ್ವಲ್ಪ ಮಾಹಿತಿ ಗೊತ್ತು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಅದು ಬಂದು ಹೊರಗಡೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದು ಒಂದು ಸುತ್ತ ಬಂದ್ವಿ. ಅಲ್ಲಿ ತುಂಬ ಲಿಂಗಗಳಿದೆ ಸುತ್ತ. ಎಲ್ಲ ಅದು ಹಾಳಾಗಿಲ್ಲ ಅಂದ್ರೆ ಎಲ್ಲ ಬೆಳ್ಕೊಂಡಿದೆ. ಅದು ಯಾವುದನ್ನು ಕ್ಲೀನ್ ಮಾಡಿರಲಿಲ್ಲ. ಸೊ ನೆಕ್ಸ್ಟು ಅದು ಹೊರಗಡೆಯಿಂದ ಬಂದ ತಕ್ಷಣ ಬಿಸಿಲು ಅಂದರೆ ಅಲ್ಲಿ ನಿಜ ಕಾಲಂತೂ ಇಡೋಕ್ಕಾಗ್ತಿರ್ಲಿಲ್ಲ.
ಬಂದು ಹೊರಗಡೆ ಬಂದ್ವಿ. ಅಲ್ಲಿ ಬಂದು ಹೊಳೆ ಇತ್ತು ಅಲ್ಲಿ, ಸೊ ಹೊಳೆ ಹತ್ರ ಹೋಗಬೇಕಿತ್ತು. ಇಲ್ಲಿ ಬಂದು ನಿಮಗೆ ಮಾರ್ತಾ ಇರ್ತಾರೆ, ಕಡಲೆ ಬೀಜ ಮಾರ್ತಾ ಇರ್ತಾರೆ, ಪುರಿ ಮಾರ್ತಾ ಇರ್ತಾರೆ. ಇದು ದೇವರ ಮೀನು ಅಂತ ಹೇಳ್ತೀವಿ. ಈ ದೇವರ ಮೀನನ್ನು ಅಷ್ಟೇ ಇಲ್ಲಿ ಯಾರೂ ಹಿಡಿಯೋ ಹಾಗಿಲ್ಲ. ನಿಮಗೆ ಎಷ್ಟು ಅದು ಆಹಾರ ಏನು ಕೊಡಬೇಕು ನೀವು ಅದನ್ನು ಕೊಟ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಅಲ್ಲಿಯವರು ಸಮೇತ ಅದನ್ನು ಮುಟ್ಟೋ ಹೋಗಿಲ್ಲ. ಅದು ದೇವರ ಮೀನುಗಳು ಅಂತ ಹೇಳ್ತಾರೆ. ಹಾಗೆ ನನಗೆ ತಿಳಿದ ಪ್ರಕಾರ ಈ ದೇವರ ಮೀನು ಅಕಸ್ಮಾತ್ ಹೊಳೆ ದಾಟಿ ಹೊರಗಡೆ ಹೋದರೆ ಅದು ಹಿಡ್ಕೋತಾರೆ, ಹಿಡಿದು ತಿನ್ಬೋದು ಅಂತ ಹೇಳ್ತಾರೆ. ಬಟ್ ಏನು ಇಲ್ಲಿ ಹೊಳೆ ರಾಮನಾಥ್ಪುರದಲ್ಲಿದೆ ಅಲ್ಲಿ ತನಕ ಇದನ್ನು ನೀವು ಯಾರೂ ಮುಟ್ಟೋ ಹಾಗಿಲ್ಲ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಮೀನುಗಳು ಅಷ್ಟೇ ನಮಗೆ ಆ ಬಿಸಿಲಿಗೂ ಆ ದೇವ್ರ ದರ್ಶನ ಮುಗಿಸ್ಕೊಂಬಂದಿದ್ದಕ್ಕೂ ಕಾಲು ಸುಡ್ತಿರೋದಕ್ಕೂ ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ಸ್ವಲ್ಪ ಶಾಂತವಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ನೀಟಾಗಿ ಆ ಮೀನುಗಳಿಗೆಲ್ಲ ಫುಡ್ ಹಾಕ್ಕೊಂಡು ನೋಡಿ ಎಷ್ಟು ಮೀನುಗಳಿದೆ ಅಂದರೆ ನಿಜ ಮೀನುಗಳು ನೋಡ್ತಿದ್ರೆ ಕಣ್ಣು ತುಂಬಿಕೊಂಡು ಒಂಥರ ಖುಷಿ. ಈ ಸಮ್ಮರ್ಗೆ ಈ ನೀರು ನೋಡಿದಾಗ ಬಿಸಿಲಿಗೆ ಆ ನೀರು ನೋಡಿದಾಗ ತುಂಬ ಖುಷಿ ಆಗ್ತಾಯಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಮಗ ಅಂತೂ ನೀರು ಕೂತ್ಕೊಂಡು ನೀರೆಲ್ಲ ಎರಚ್ತಾ ಇದ್ದ. ಅದೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ನೋಡಿ. ಅಲ್ಲಿ ಕಾಲ ಹತ್ರ ನೀವು ಎಷ್ಟು ಮುಂದೆ ಕೂತಿದ್ದೀವಿ ಕೆಳಗಡೆ ಕೂತಿದ್ದೀವಿ ಅಂದರೆ ಒಂದು ಸ್ಟೆಪ್ಪೆಲ್ಲ ನೀರಿದ್ದು. ತುಂಬ ಜನ ಬಂದಿದ್ದರು. ತುಂಬ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮೀನುಗಳು ಎಷ್ಟು ಮೀನುಗಳಿದೆ ಅಂತ ಹೇಳಿದರೆ ಅಷ್ಟು ಮೀನಿದೆ ನೋಡಿ. ಅಷ್ಟು ನೀಟಾಗಿ ನೀವು ಎಷ್ಟು ಫುಡ್ ಹಾಕ್ತೀರಾ ತೊಗೋತಾನೆ ಇರುತ್ತೆ. ತುದಿಗೆ ನೋಡಿ ಕಾಲು ತನಕ ಬಂದಿದೆ ಫಿಶ್ಗಳು, ಅಷ್ಟು ಚೆನ್ನಾಗಿದ್ದಾವೆ. ಎಲ್ಲ ಫಿಶ್ಗೂ ನಾವು ಊಟ ಹಾಕ್ಕೊಂಡು ನೆಕ್ಸ್ಟ್ ನಮಗೂ ಟೈಮ್ ಆಗಿತ್ತು. ಸೊ ನನ್ನ ತಮ್ಮ ಮತ್ತೆ ಅನ್ನೋ ಸೈಟ್ ಹತ್ರ ಹೋಗಬೇಕಿತ್ತು. ಸೊ ಹಾಗಾಗಿ ಅಲ್ಲಿಗೆ ಮೀನುಗಳಿಗೆಲ್ಲ ಬಾಯ್ ಹೇಳಿ ವಾಪಸ್ಸು ಮತ್ತು ಹೊರಟ್ವಿ, ಹೊರಗಡೆಗೆ ಬಂದ್ವಿ. ಸೊ ನನ್ನ ಮಗ ಇನ್ನೊಂದು ಸ್ವಲ್ಪ ತಿರೋಣ ಅಮ್ಮ ಇನ್ನೊಂದು ಸ್ವಲ್ಪ ತಿರೋಣ ಅಂತ ಹೇಳ್ತಾ ಇದ್ದ. ಬಟ್ ತುಂಬ ಟೈಮ್ ಆಗಿತ್ತು. ಬಟ್ ಇನ್ನೊಂದು ಏನಂದರೆ ಅಲ್ಲೇ ಬಟ್ಟೆ ಒಣಗಿ ಹಾಕಿರ್ತಾರೆ, ಸ್ನಾನ ಮಾಡೋರೆಲ್ಲ ಅಲ್ಲೇ ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅದು ಮುಗಿಸ್ಕೊಂಡು ನೆಕ್ಸ್ಟು ಬಂದ್ವಿ, ಕಾರ್ ಹತ್ತಿ ನನ್ನ ತಮ್ಮಂದು ಏನು ಕೆಲಸ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಅಲ್ಲಿಂದ ಅಲ್ಲೂ ನನ್ನ ಮಗ ಹಠ ಮಾಡ್ತಾ ಇದ್ದ, ಇನ್ನೊಂದು ಸ್ವಲ್ಪ ತಿರೋಣ ಅಮ್ಮ ಇನ್ನೊಂದು ಸ್ವಲ್ಪ ತಿರೋಣ ಅಂತ. ಸೊ ಹಾಗಾಗಿ ಮಧ್ಯಾಹ್ನ ತುಂಬ ಬಿಸಿಲಿತ್ತು, ಹೊರಟ್ರೆ ಸಾಕು ಅನ್ನೋ ಥರ ಆಗ್ತಾಯಿತ್ತು ನಮಗೆ. ಸೊ ಹಾಗಾಗಿ ಅಲ್ಲಿಂದ ಬಂದ್ವಿ. ನಿಮ್ಗೇನು ಕಾಣಿಸ್ತಾ ಇದೆ ನಾವು ಅಲ್ಲಿ ಕೂತಿದ್ವಿ ನೋಡಿ, ನಿಮಗೆ ವಿಂಡೋದಲ್ಲಿ ತೋರಿಸ್ತಾ ಇದ್ದೀನಿ. ಅದು ಆ ಕಡೆ ಸೈಡ್, ಈ ಕಡೆ ಸೈಡ್ ಬಂದ ಬ್ರಿಡ್ಜು. ನನ್ನ ತಮ್ಮ ಈ ಬ್ರಿಡ್ಜ್ ಇದರಲ್ಲೇ ಕೆಲಸ ಮಾಡ್ತಾ ಇರೋದು. ಸೊ ಹಂಗಾಗಿ ಒಂದು ಸೈಟ್ ವಿಸಿಟಿಗೆ ಬಂದಿದ್ದ. ಸೊ ಸೈಟ್ ವಿಸಿಟ್ ಮಾಡ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಲಕ್ಷ್ಮಣೇಶ್ವರ ದೇವಸ್ಥಾನ ಇದೆ. ನನಗೆ ಗೊತ್ತಿರಲಿಲ್ಲ ಇದಿದೆ ಅಂತ. ನೀವು ಬಂದರೆ ಮೇನ್ ಇದರಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲೇ ಕಾಣಿಸುತ್ತೆ ದೇವಸ್ಥಾನ. ನಾನು ಇದು ಹೊಸದಾಗಿ ಕೇಳಿದ್ದು ಲಕ್ಷ್ಮಣೇಶ್ವರ ಅಂತ. ನಾನು ಫಸ್ಟ್ ಇನ್ನೊಂದ್ಸಲ ಯೂಟ್ಯೂಬಲ್ಲಿ ಯಾರೋ ನಮ್ಮ ಹಾಸನವರೇ ಯೂಟ್ಯೂಬ್ ಬ್ಲಾಗರ್ ಹಾಕಿದರು, ಸ್ವಲ್ಪ ತೋರಿಸಿದ್ರು. ಬಟ್ ಈ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ. ಬಟ್ ಒಳಗಡೆ ಹೋದಾಗ ಒಂದು ಕ್ಯಾಪ್ಷನ್ ಕೊಟ್ಟಿದ್ರಲ್ಲ, ಆ ಕ್ಯಾಪ್ಷನ್ ನೋಡಿದಾಗ ಟೆಂಪಲ್ ಇದೆ ತೋರಿಸಿದವರು ಅಂತ ಗೊತ್ತಾಯಿತು. ಸೊ ನಮಗೆ ಯಾವ ರೂಟಲ್ಲಿ ಹೋಗೋದು ಅಂತ ಗೊತ್ತಿರಲಿಲ್ಲ. ನನ್ನ ತಮ್ಮನ ಸೈಟ್ ಬಂದಿದ್ರಲ್ವ, ಆ ಸೈಟ್ ವಿಸಿಟಿ ಹತ್ರನೇ ಈ ಪಕ್ಕದಲ್ಲೇ ದೇವಸ್ಥಾನ ಇದ್ದಿದೆ ಅಂತ ನಾವು ಸಂದಿಲೆಲ್ಲ ನೋಡಿಕೊಂಡು ನುಗ್ಕೊಂಡು ಒಳಗಡೆ ಹೋದ್ವಿ. ಸೊ ಇಷ್ಟೆಲ್ಲ ನೋಡಿ, ಆ ಕಡೆ ಸೈಡ್ ಇರೋದೇ ದೇವಸ್ಥಾನ. ಅವತ್ತು ಯಾವುದೋ ಮದುವೆ ಫಂಕ್ಷನ್ ಇತ್ತು. ಬಟ್ ಇಲ್ಲಿ ಒಂದು ಏನಂದರೆ ಇದು ಬಂದು ದಕ್ಷಿಣ ಲಕ್ಷ್ಮಣೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಯಾವಾಗ ಬಂದರೂ ನಿಮಗೆ ಮಧ್ಯಾಹ್ನ ಉಚಿತ ಊಟದ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ಊಟ ಮತ್ತು ರಾಮನಾಥ್ಪುರಕ್ಕೆ ಬಂದವರೆಲ್ಲ ಈ ಟೆಂಪಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಹಸಿವು ಒಂದುವರೆಗೆ ಎಲ್ಲೂ ಅನ್ನ ಸಿಗೋಲ್ಲ ಅಂತೆಲ್ಲ, ಎಲ್ಲ ಕಡೆ ಅನ್ನ ಸಿಗುತ್ತೆ. ಬಟ್ ಅಲ್ಲೂ ಅಷ್ಟೇ ಅನ್ನಪೂರ್ಣೇಶ್ವರಿ ಅಂತ ಇತ್ತು. ನಿಮ್ಮ ಕೈಲಾದಷ್ಟು ಅನ್ನದಾನಕ್ಕೆ ನೀವು ಕಾಣಿಕೆಯನ್ನು ಕೊಡ್ಬೋದಿತ್ತು. ಸೊ ಬಂದ್ವಿ ಇಲ್ಲಿ ಫಸ್ಟು ದೇವಸ್ಥಾನ ಬಂದು ಇದು ಬಂದು ಲಕ್ಷ್ಮಣೇಶ್ವರ ಅಂದರೆ ನಾನು ಅಂದ್ಕೊಂಡೆ ಬೇರೆ ಏನು ಅಂತ. ಬಟ್ ಇದು ಅಷ್ಟೇ ಲಿಂಗ ಸ್ವರೂಪಿಯಾಗಿರೋ ದೇವರು ಇರೋದಿಲ್ಲಿ. ನೆಕ್ಸ್ಟ್ ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಶ್ರೀ ಚಂಡಿಕೇಶ್ವರ ಅಂತ ಇದೆ. ಇದನ್ನು ನೋಡ್ಕೊಂಡು ಒಂದು ಸುತ್ತ ಹೊಡ್ಕೊಂಡು ಬಂದ್ವಿ. ಇಲ್ಲೂ ಅಷ್ಟೇ ಎಲ್ಲ ಥರ ನೀಟಾಗಿ ಚಿಕ್ಕ ದೇವಸ್ಥಾನ ಆದರೂ ನೋಡಿ ಇಲ್ಲಿ ಬಂದು ಬರೆದಿದ್ದಾರೆ. ಭತ್ತ ನೆಲಕ್ಕೆ ಬಿದ್ದಾರೆ, ಅಕ್ಕಿ ನೀರಿಗೆ ಬಿದ್ದಾರೆ ಅನ್ನ. ಇದು ಕ್ಯಾಪ್ಷನ್ ತುಂಬ ಇಷ್ಟ ಆಯಿತು. ಇಲ್ಲಿ ಯಾವಾಗಲೂ ಅನ್ನದಾಸೋಹ ಆಗ್ತಾ ಇರುತ್ತೆ. ಸೊ ಪಕ್ಕದಲ್ಲೇ ಅಲ್ಲೇ ಎಲ್ಲ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಪ್ರಶಾಂತತೆಯಿಂದ ಇತ್ತು. ಇದು ಶ್ರೀ ದಕ್ಷಿಣಾಮೂರ್ತಿ. ಇದು ಅಷ್ಟೇ ದೇವ್ರ ವಿಗ್ರಹ ಇದೆ. ಡೈಲಿ ಪೂಜೆ ನಡೆಯುತ್ತೆ ಇಲ್ಲಿ. ಸೊ ಹಾಗಾಗಿ ಇದು ಒಂಥರ ಪಕ್ಕದಾಗ ಬಂದು ವಿಸಿಟ್ ನಮ್ಗೆ ಗೊತ್ತಿಲ್ಲದಿರೋ ಟೆಂಪಲ್ ಸಿಕ್ಕಿದಾಗ ಎಲ್ಲೋ ನಾವು ನೋಡಿರ್ತೀವಿ ಅನ್ನೋ ಫೀಲ್ ಬಂದಾಗ ಅದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇದು ಅಷ್ಟೇ ಮುಂದೆ ಹೋದರೆ ಇಲ್ಲಿ ಊರ್ಮಿಳಾ ದೇವಿ ಇದೆ, ಶ್ರೀಮತಿ ಊರ್ಮಿಳಾ ದೇವಿ ಅಂತಲೂ ಇದೆ. ಈ ದೇವಸ್ಥಾನದ ಅಟ್ಯಾಚ್ ಆಗಿರೋಂಥ ಪಕ್ಕದಲ್ಲೇ ಇದು ಬಂದು ಹೆಣ್ಣು ದೇವ್ರು. ಇಲ್ಲಿದು ಶ್ರೀ ಭಗವತಿ ಊರ್ಮಿಳಾ ದೇವಿ ಅಂತ ನೀವು ಕಾಣಿಸ್ತಾ ಇದೆ. ನಿಮ್ಗೆ ಅಲ್ಲಿ ಕತ್ಲೆ ಇತ್ತು, ಬಟ್ ಅಷ್ಟು ಆಗುತ್ತೆ, ನಾನು ಝೂಮ್ ಮಾಡಿ ಹಾಕಿದ್ದೀನಿ ಅದನ್ನು. ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದ. ಸೊ ಅದ್ರ ಪಕ್ಕನೇ ನವಗ್ರಹದ ವಿಗ್ರಹಗಳಿದೆ. ಸೊ ಇದನ್ನು ಸ್ವಲ್ಪ ಸುತ್ತಕೊಂಡು ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಅನ್ನಿಸ್ತು. ನೀಟಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಹಾಗೆ ಇದು ಕೆಳಗಡೆ ಮತ್ತು ಚಿಕ್ಕ ಪುಟ್ಟ ವಿಗ್ರಹಗಳೆಲ್ಲ ಇದೆ ಸುತ್ತಮುತ್ತ ನಾವು ನೋಡಿದಾಗೆ.
ವಿಗ್ರಹಗಳಷ್ಟೇ ಏನಾದರೂ ಅದು ಏನು ಹೇಳ್ತಾರೆ, ಕಲ್ಲಿಂದ ವಿಗ್ರಹ, ಏನೇ ವಿಗ್ರಹ ಕಲ್ಲಿದ್ರು ಅದ್ರಲ್ಲಿ ದೇವ್ರು ಇರ್ತಾನೆ ಅಂತ. ಸೊ ಆ ನಂಬಿಕೆ ನಮ್ಮದು. ನೋಡಿ ಇಲ್ಲೂ ಅಷ್ಟೇ ಲಿಂಗದಿತ್ತು. ಬಟ್ ಇಲ್ಲೊಂದು ನೋಡಿದೆ, ಫುಲ್ ತುಳಸಿ ಗಿಡ, ಇದನ್ನೇ ಪೂಜೆಗೆ ಯೂಸ್ ಮಾಡ್ತಾರಂತೆ. ಸೊ ಎಷ್ಟು ಚೆನ್ನಾಗಿ ಹಬ್ಬಿತ್ತು ಅಂದರೆ ತುಂಬ ಖುಷಿ. ನನಗೆ ನೋಡೋಕಲ್ಲಿ ಬಿಟ್ಟು ಕಿತ್ಕೊಳ್ಳೋಣ ಅನ್ನಿಸ್ತಾಯಿತ್ತು. ಅಷ್ಟು ಘಮ ಅಂದರೆ ನಿಮಗೆ ಅಷ್ಟು ದೇವಸ್ಥಾನ ಪೂರ್ತಿ ಘಮ ಬರ್ತಾಯಿತ್ತು ತುಳಸಿ ಗಿಡದ್ದು. ಅಷ್ಟು ನೀಟಾಗಿ ಅದು ಕಾಣಿಸ್ತಾ ಇತ್ತು ತುಳಸಿ ಗಿಡ. ತುಂಬ ಇಷ್ಟ ಆಯಿತು ನನಗೆ. ಇದ್ರಲ್ಲಿ ಇಷ್ಟ ಆಗಿದ್ದು ತುಳಸಿ ಗಿಡ ಅಂತ ತುಂಬ ಇಷ್ಟ ಆಯಿತು. ಸೊ ಅಲ್ಲಿಂದ ಬಂದು ಒಂದು 3 ಸುತ್ತು ಹೊಡ್ಕೊಂಡು ದೇವಸ್ಥಾನಕ್ಕೆ ಬಂದು, ಇದು ಇವಾಗ ಲಕ್ಷ್ಮಣೇಶ್ವರ ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ. ಸೊ ಇದು ಬಂದು ಲಿಂಗ ಏನೇ ಒಳಗಡೆ ಇರೋದು, ಮುಂದೆ ಬಸವಣ್ಣ ಆಯಿತು. ಸೊ ಇದನ್ನು ನೋಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೊರಗಡೆ ಬಂದೆ. ಅಲ್ಲೂ ಅಷ್ಟೇ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ಫಸ್ಟು ಊಟದಲ್ಲಿ ಪಾಯಸ ಕೊಟ್ಟರು. ಉಪ್ಪಿನಕಾಯಿಯಿಂದ ಹಿಡ್ದು ಕೋಸಂಬರಿ, ಅನ್ನ, ಸಾಂಬಾರು, ಮಜ್ಜಿಗೆ ಆ ಥರ ಎಲ್ಲ ಇತ್ತು. ಸೊ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು, ಹೊಟ್ಟೆ ಹಸಿದಾಗ ಏನು ಸಿಗುತ್ತೋ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬ ಹೊಟ್ಟೆ ಹಸ್ತಿತ್ತು. ಆಲ್ರೆಡಿ 1:30-1 ಆಗಿತ್ತು. ಸೊ ಬಡಿಸ್ಕೊಂಡು ಹೋಗ್ತಾಯಿದ್ರು. ಯಾವಾಗಲೂ ಅಷ್ಟೇ ಅಲ್ಲಿ ಮಧ್ಯಾಹ್ನದ ಊಟ ಯಾವಾಗಲೂ ಇರುತ್ತಂತೆ. ಯಾರ್ಯಾರು ರಾಮನಾಥ್ಪುರಕ್ಕೆ ಹೋಗ್ತೀರಾ, ಸೊ ಲಕ್ಷ್ಮಣೇಶ್ವರ ಟೆಂಪಲ್ಗೆ ಹೋಗಿ ಮಧ್ಯಾಹ್ನದ ಹೊತ್ತು ಹೋದರೆ ಎನಿ ಟೈಮ್ ಊಟ ಇರುತ್ತೆ. ಸೊ 1:30 to 3:30 ಅನಿಸುತ್ತೆ ಒಳಗಡೆ ಯಾರೋದ್ರೂ ಊಟ ಸಿಗುತ್ತೆ. ಸೊ ಹಾಗೆ ಅದು ಫಸ್ಟೇ ಹೇಳ್ತಾರೆ, ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಳ್ಳಿ, ಅನ್ನನ ಚೆಲ್ಲಬೇಡಿ ಅಂತ. ಮೊದಲು ಹೊಟ್ಟೆ ಹಸ್ತಿದ್ದಕ್ಕೂ ಊಟ ನೋಡ್ತಿದ್ದಕ್ಕೂ ತುಂಬ ಹಸುವಿತ್ತು. ಸೊ ಹಾಗಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಿಂದ, ಅಲ್ಲೂ ಅಷ್ಟೇ ನಾವು ಎಷ್ಟಾದರೂ ಹಾಕ್ಸ್ಕೊಬೋದು ಊಟನ, ನಮ್ಗೆ ಎಷ್ಟಾಗುತ್ತೆ ಅಂತ. ನನಗೆ ಒಂದೇ ಸಲಿಗೆ ಸಾಕಾಯಿತು. ಹಾಗೆ ಅದಕ್ಕೆ ತಿಳಿ ಸಾಂಬಾರು ಅನಿಸುತ್ತೆ, ತಿಳಿ ಸಾಂಬಾರು ಕೊಟ್ಟರು. ತಿಳಿ ಸಾಂಬಾರು ಹಾಕ್ತಾ ಇದ್ದಂಗೆ ಹಂಗೆ ಹೊಟ್ಟೆ ಅದು ಇನ್ನೂ ಜಾಸ್ತಿ ಚಿಟ್ಟೆ ಹಾರ್ದಂಗೆ ಆಯ್ತಾಯಿತ್ತು. ಸೊ ಹಾಗಾಗಿ ನೀಟಾಗಿ ಊಟ ಮಾಡ್ಕೊಂಡು, ಇನ್ನೂ ಒಂದು ಹೇಳ್ಬೇಕಂದ್ರೆ ಪಾಯಸ ರವೆ ಮತ್ತು ಕಡಲೆಬೇಳೆ ಹಾಕಿ ಮಾಡಿದರು. ಎಷ್ಟು ರುಚಿಯಾಗಿತ್ತು ಅಂದರೆ ನೋಡಿ, ನಾನು ಗ್ಲಾಸಲ್ಲೂ ಮತ್ತು ಕೇಳಿ ಹಾಕಿಸ್ಕೊಬಂದೆ. ಊಟ ಮುಗಿದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಇಲ್ಲಿ ಪಕ್ಕದಲ್ಲೇ ನನ್ನ ತಮ್ಮ ಕೆಲಸ ಮಾಡಿಸ್ತಿದ್ದು, ಇದು ಜಾಗ ಇದರಿಂದ ಅಲ್ಲೇ ಸ್ವಲ್ಪ ನೋಡ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ತುಂಬ ಬಿಸಿಲಿತ್ತು. ಬಿಸಿಲಿಗೆ ಮಜ್ಜಿಗೆನೂ ಕೊಟ್ಟಿದ್ರು. ಸೊ ಮಜ್ಜಿಗೆ ಎಲ್ಲ ಕುಡ್ಕೊಂಡು, ಪಾಯಸ ಕುಡ್ಕೊಂಡು, ನಾನಂತೂ ಪಾಯಸದ ಗ್ಲಾಸ್ನ ಕಾರ್ ತನಕನೂ ಕ್ಯಾರಿ ಮಾಡ್ಕೊಬಂದೆ. ಹೀಗೆ ನೋಡಿ ಇಲ್ಲೊಂದು ಸ್ಲೋಗನ್ ಬರೆದಿದ್ರು. ಇದನ್ನು ನೋಡಿದ್ಮೇಲೆ ಅನ್ನಿಸ್ತು, ಎಷ್ಟೇ ಇದ್ರೂ ನಾವು ಅನ್ನನ ವ್ಯರ್ಥ ಮಾಡಬಾರ್ದು. ಹೊಟ್ಟೆ ಹಸಿಬೇಕಾದ್ರೆ ಏನು ಸಿಗುತ್ತೆ, ಸಿಗದಿದ್ದಾಗ ಎಷ್ಟು ನಮಗೆ ಹೊಟ್ಟೆ ಹಸುವು ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಕೊಬಿಟ್ಟು ಅಂದ್ಕೊಂಡೆ, ಅನ್ನನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಂತ. ಸೊ ಯಾರೂ ಅನ್ನನ ವೇಸ್ಟ್ ಮಾಡಬೇಡಿ. ಈ ಥರ ಒಂದು ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಕೈಲಾದಷ್ಟು ಅನ್ನಕ್ಕೆ ಅಂತರ್ಪಣೆಗೆ ಒಂದು ಸ್ವಲ್ಪ ಎಷ್ಟು ನಮ್ಮ ಕೈಲಾಗುತ್ತೋ ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡೆ. ಆ ಟೈಮಲ್ಲಿ ನಾನು ಯಾವಾಗಲೂ ಅಷ್ಟೇ ಹೋದಾಗ ಅನ್ನ ಸಂತರ್ಪಣೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಟ್ಟು ಬರ್ತೀನಿ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು ಹಾಸನ ಕಡೆಗೆ ಮತ್ತೆ ಪಯಣ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಬಂದು ಸೀದಾ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೇಲಿ ಅಂದರೆ ಮಕ್ಕಳು ಇವಾಗ ಸಮ್ಮರ್ ಹಾಲಿಡೇಸ್ 1 ವೀಕ್ ಇರ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಬಿಟ್ಟು ಬರೋಣ ಅಂತ ಹಾಗೆ ಹೋಗ್ತಾಯಿದ್ವಿ. ನನ್ನ ಮಗ ಅರ್ಧ ಫುಲ್ ನಿದ್ದೆ ಹೊಡೆದ. ಮನೆಗೆ ಬಂದ್ವಿ ಅಮ್ಮನ ಮನೆಗೆ. ಸೊ ಅಲ್ಲೊಂದು 10 ನಿಮಿಷ ರೆಸ್ಟ್ ಮಾಡಿ ಹಾಗೆ ಒಂದು 2 ನಿಮಿಷ ನಿದ್ದೆ ಮಾಡಿದು. ತುಂಬ ತಲೆನೋವು, ಈ ಬಿಸಿಲಿಗಂತೂ ತುಂಬ ಹೆಡ್ಏಕ್ ಬರುತ್ತೆ. ಅಷ್ಟು ಹೆಡ್ಏಕ್ ಅಂದರೆ ಕೇಳಬಾರ್ದು. ಆ ಕಾರಲ್ಲಿ ಬರೋದಕ್ಕೂ, ಆ ಶೆಕೆಗೂ, ಅಲ್ಲಿ ಊಟ ಮಾಡೋದಕ್ಕೆ ಸಡನ್ನಾಗಿ ಹೊರಟಿದ್ದಕ್ಕೂ ಒಂಥರ ಹಿಂಸೆ ಅನ್ನಿಸ್ತಾಯಿತ್ತು. ಒಂದು 10 ನಿಮಿಷ ಬಂದು ನೀಟಾಗಿ ಮನೇಲಿ ರೆಸ್ಟ್ ಮಾಡಿದಾಗ ಎಲ್ಲೇ ಹೋಗಿ ಎಲ್ಲೇ ಬರಲಿ, ನಮ್ಮ ಮನೆ ಅಂತ ಬಂದು ನಾವು ಯಾವಾಗ ಒಂದು ನಿದ್ದೆಗೆ ತಲೆ ಕೊಡ್ತೀವೋ ಅದು ಸ್ವರ್ಗ ಸುಖ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಮತ್ತೆ ನಾನು ನಮ್ಮ ಮನೆಗಿಂತ ಹೊರಟೆ. ಮಕ್ಕಳನ್ನಲ್ಲೇ ಬಿಟ್ಟು ನನ್ನ ತಮ್ಮ ನನಗೆ ಮನೆ ತನಕ ಡ್ರಾಪ್ ಮಾಡೋಕ್ಕೆ ಅಂತ ಬಂದ. ಏನು ಮಾಡ್ತಾಯಿದ್ದೀನಿ, ಯಾರ್ಯಾರಿಗೆಲ್ಲ ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕು ಹಾಗೆ ಕಮೆಂಟಾಗಿ ಶೇರ್ ಮಾಡಿ. ಒಂದ್ಸಲಿ ನೀವು ಹೋಗಿ ರಾಮನಾಥ್ಪುರಕ್ಕೆ ವಿಸಿಟ್ ಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಫಾರ್ ದ ವಾಚಿಂಗ್.